ಸೊಪ್ಪು ತಗೊಳ್ಳಿ ಮಾ, ಸೊಪ್ಪು. ಆಲೂಗಡ್ಡೆ ತಗೊಳ್ಳಿ, ಟೊಮೊಟೊ ತಗೊಳ್ಳಿ, ಕ್ಯಾರೆಟ್ ತಗೊಳ್ಳಿ, ಬೀನೀಸ್ ತಗೊಳ್ಳಿ, ಅದ್ ತಗೊಳ್ಳಿ, ಇದ್ ತಗೊಳ್ಳಿ. ಏನಪ್ಪ ಇದು? ಕೂಗ್ತಾ ಕೂಗ್ತಾ ನನ್ ಗಂಟ್ಲೆ ಹಾಳಾಗೋಯ್ತು. ಆದ್ರೆ ಒಬ್ನು ಗಿರಾಕಿನೂ ಬರ್ಲಿಲ್ವಲ್ಲ. ಅಯ್ಯೋ, ಇಲ್ ನೋಡಮ್ಮ ನೋನೆ, ನನ್ ಮಾತ್ ಕೇಳಿಲ್ಲ. ಈ ಊರ್ ಜನ ಎಲ್ಲ ಊರ್ ಬಿಟ್ಟು ಹೊರಟೋಗಿದಾರ ಹೇಗೆ? ಯಾರು ಹೋಗಿಲ್ಲ ಅಂಕಲ್. ನನಗ ಅನ್ಸುತ್ತೆ ನಿಮ್ ವಾಯ್ಸ್ ನ ಊರವ್ರೆಲ್ರು ಕೇಳಿ ಕೇಳಿ ಬೋರ್ ಆಗಿರ್ಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ಊರವ್ರ ಗಮನ ಎಲ್ಲ ನಿಮ್ಮ ಮೇಲೆ ಬರ್ಬೇಕು. ಹಾಗೇನಾದ್ರು ಮಾಡಿ. ಏನೋ ನನ್ನ ನೋಡಕ್ ಬರ್ತಾರ? ನಾನೇನು ನೋಡೋದಿಕ್ ಹೀರೋ ತರ ಕಾಣ್ತೀನ? ಹೌದಾ, ಸಿನಿಮಾದಲ್ಲಿ ತುಂಬಾ ನೋಡಿದೀನಿ. ಒಂದ್ಸಲ ಟ್ರೈ ಮಾಡಿ ನೋಡೇ ಬಿಡ್ತೇನೆ. ಬನ್ನಿ ಬನ್ನಿ, ಟೊಮೊಟೊ ತಗೊಳ್ಳಿ, ಬೀನೀಸ್ ತಗೊಳ್ಳಿ, ಕ್ಯಾರೆಟ್ ತಗೊಳ್ಳಿ, ಆಲೂಗಡ್ಡೆ ತಗೊಳ್ಳಿ. ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ, ಬನ್ನಿ ಬನ್ನಿ, ಬನ್ನಿ ಬನ್ನಿ, ತಗೊಳ್ಳಿ. ಅಯ್ಯೋ, ಏನಪ್ಪ ಹಿಂಗಾಗೋಯ್ತು? ಅಯ್ಯೋ, ಏನಾಯ್ತು? ಇಲ್ಲೇನ್ ನಡೀತಿದೆ? ಅಂಕಲ್, ನೀವು ನಾನು ಹೇಳ್ದಾಗ ಮಾಡಿ. ತರಕಾರಿ ತಗೊಳ್ಳಿ ಮಾ, ತರಕಾರಿ ತಗೊಳ್ಳಿ. ಟೊಮೊಟೊ ತಗೊಳ್ಳಿ, ಬೀನೀಸ್ ತಗೊಳ್ಳಿ, ಆಲೂಗಡ್ಡೆ ತಗೊಳ್ಳಿ, ಸೊಪ್ಪು ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ. ಬನ್ನಿ ಬನ್ನಿ ಎಲ್ರು. ಇದೇನಾದ್ರೂ ತರಕಾರಿ ಮಾರೋ ಅಂತ ರೀತಿನಾ? ಮತ್ತಿನ್ನೇನ್ ಮಾಡ್ಲಿ, ಯಾರು ನನ್ ತರಕಾರಿ ತಗೋತಾನೆ ಇಲ್ಲ. ಈ ಹುಡುಗರು ಹೇಳಿದ್ರು ಒಂದ್ಸಲ ಬೇರೆ ಸ್ಟೈಲ್ ಅಲ್ಲಿ ಟ್ರೈ ಮಾಡಿ ನೋಡು ಅಂತ. ಅದಕ್ಕೆ ಹಾಗೆ ಮಾಡ್ದೆ. ಬಿದ್ದೋದೆ. ನನ್ ಮಕ್ಳಂತೂ ನೀನ್ ಒಳ್ಳೇದಿಕ್ಕಂತಾನೆ ಹೇಳಿದ್ದು. ಆದ್ರೆ ಇನ್ನೊಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಹೀಗೆ ನೀನ್ 4 ಜನರ ಮಾತನ್ನ ಕೇಳ್ತಾ ಇದ್ರೆ ಹೀಗೆ ಎಡವಟ್ಟಾಗತ್ತೆ. ಹೇಗೆ ಅಂದ್ರೆ ರಾಜೇಶ್ವರ್ ಮತ್ತೆ ಲಕ್ಷ್ಮಣ್ಗೆ ಆದ ಹಾಗೆ. ರಾಜೇಶ್ವರ್ ಮತ್ತೆ ಲಕ್ಷ್ಮಣ್ ಅವ್ರ ಜೊತೆ ಏನಾಗಿತ್ತು ಅಮ್ಮ? ಅದನ್ನ ಇನ್ಯಾವತ್ತಾದ್ರೂ ಹೇಳ್ತೀನಿ. ಅಮ್ಮ, ತರಕಾರಿ ತಗೊಳಕಂತೂ ಯಾರು ಬರ್ತಾನೆ ಇಲ್ಲ. ಕೊನೆ ಪಕ್ಷ ನೀವು ಕತೆನಾದ್ರೂ ಹೇಳಿ, ಅದನ್ ಕೇಳಿ ನಾನ್ ಸ್ವಲ್ಪ ತಿಳ್ಕೊತೀನಿ. ಇಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೀಗ್ ಬೀಳ್ತಾನೆ ಇರ್ತೀನಿ. ಈ ಕಥೆ ಒಬ್ಬ ತಂದೆ ಮತ್ತೆ ಮಗಂದು, ರಾಜೇಶ್ವರ್ ಮತ್ತೆ ಲಕ್ಷ್ಮಣಂದು. ಅವ್ರು ಯಾವತ್ತೂ ತಮ್ಮ ಜೀವನದಲ್ಲಿ ಪಟ್ಟಣವನ್ನ ನೋಡೇ ಇರ್ಲಿಲ್ಲ. ಹಾಗೆ ತುಂಬಾ ದಿನಗಳ ನಂತರ ಒಂದು ದಿನ ಬಂತು. ಅವರು ತಮ್ಮ ಜೀವನದಲ್ಲಿ ಪಟ್ಟಣವನ್ನ ನೋಡ್ತೀವಿ ಅನ್ನೋ ಭರವಸೆ ಬಂತು. ಎದ್ದೇಳೋ ಲಕ್ಷ್ಮಣ, ಕುರಿ, ಕೋಳಿ, ಎಮ್ಮೆ, ಹಸು ಎಲ್ಲ ಎದ್ದಿದ್ದಾಯ್ತಲ್ಲೋ. ನೀನ್ ಇನ್ನೂ ದಬ್ಬಾಕೊಂಡೆ ಮಲಗಿದ್ಯಾ? ಬೇಗ ಎದ್ದೇಳೋ. ಇಷ್ಟ್ ಬೆಳಗ್ಗೆನೆ ನೀವು ತಯಾರಾಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಪ್ಪ? ನಾನಲ್ವೋ, ನಾವು. ಪಟ್ಟಣದಲ್ಲಿ ಒಂದು ದೊಡ್ಡ ಜಾತ್ರೆ ಆಗ್ತಿದೆ. ನೋಡೋ ಆಸೆ ಇದ್ರೆ ಬೇಗ ಸಿದ್ಧ ಆಗು. ಏನು, ಪಟ್ಟಣಕ್ಕ? ನಾವು ಪಟ್ಟಣಕ್ಕೆ ಹೋಗ್ತಿದೀವಿ. ಅಯ್ಯೋ ಸಾಕು ಬಿಡು, ಹೀಗೆ ಮಾಡ್ತಾ ಇದ್ರೆ ನನ್ನ ಕತೆ ಇಲ್ಲೇ ಮುಗಿದೋಗುತ್ತೆ ಇವತ್ತು. ನನ್ನನ್ನು ಕ್ಷಮಿಸಿ ಅಪ್ಪ, ನಾನು ಈಗ್ಲೇ ಹೋಗಿ ತಯಾರಾಗಿ ಬರ್ತೀನಿ. ಈ ಪವನ್ ಅಂದ್ರೆ ನನಗೆ ತುಂಬಾನೇ ಹೆಮ್ಮೆ ಕಣೋ. ನನ್ಗೂ ಕೂಡ ಹೆಮ್ಮೆನೆ. ನಡಿ ಹೋಗೋಣ, ನಡಿ. ಅಯ್ಯೋ, ಇವ್ರೆಂತ ಜನ, ಕುದುರೆ ಇದ್ರು ಕೂಡ ಇಬ್ರು ಹಾಗೆ ನಡ್ಕೊಂಡು ಹೋಗ್ತಾ ಇದಾರೆ. ಅಯ್ಯೋ, ಏನ್ ಮಾಡ್ಬಿಟ್ಟೆ ನೀನು? ನಿಲ್ಸು ಕುದುರೆನ, ನಿಲ್ಸು. ಮಗನೇ, ಕಬಡ್ಡಿ! ವಾ, ಕುದುರೆ ಸವಾರಿ ಮಾಡೋದ್ರಲ್ಲಿ ಇಷ್ಟೊಂದು ಆನಂದ ಸಿಗುತ್ತಾ?
ಒಂದ್ಸಲ ಅದೇನಾಗಿತ್ತು ಅಂದ್ರೆ ಅದು ಅಯ್ಯೋ ಲಗಾಮ್ನ ಹೇಳಿ ಲಗಾಮನ್ನ. ಹಿಡಿದ್ಬಿಟ್ಟೆ, ಇನ್ನಿದೆಲ್ಲೂ ಓಡೋದಿಲ್ಲ. ಇದ್ ನಿಂತಿದ್ದು ಒಳ್ಳೇದೇ ಆಯ್ತು ಅಪ್ಪ, ಇಲ್ಲಾಂದ್ರೆ ನಿಮ್ಗಿಂತ ಮುಂಚೆ ನಾನೇ ಪಟ್ಟಣ ನೋಡ್ ಬರ್ತಿದ್ದೆ ಅನ್ಸುತ್ತೆ. ನೋಡಪ್ಪ, ಎಂತ ಕಾಲ ಬಂದ್ಬಿಡ್ತು. ಅಪ್ಪ ನಡ್ಕೊಂಡು ಹೋಗ್ತಾ ಇದ್ರು, ಮಗ ಆರಾಮಾಗಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಹೇಳೋದು, ಈಗಿನ ಕಾಲದ ಮಕ್ಕಳಂತೂ. ಸರಿಯಾಗೇ ಹೇಳ್ದೆ. ಅಯ್ಯೋ, ಜನ ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ, ನೀನ್ ಕುದುರೆಯಿಂದ ಕೆಳಗೆ ಇಳಿಬಾರ್ದಿತ್ತು. ಪರವಾಗಿಲ್ಲ ಅಪ್ಪ. ಇಳಿಯೋ ಕೆಳಗಡೆ ಇಳಿಯೋ. ಮಗು ನಡ್ಕೊಂಡು ಬರ್ತಾ ಇದ್ರೆ ನೀನು ರಾಜ ಮಹಾರಾಜನ್ ತರ ಕುದುರೆ ಮೇಲೆ ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದೀಯಾ. ನಾಚಿಕೆ ಆಗಲ್ವಾ? ಇಳಿ ಕೆಳಗೆ. ಇಲ್ಲ ಇಲ್ಲ ಕಾಕ, ನೀವು ತಪ್ಪಾಗಿ ತಿಳ್ಕೊಂತಿದ್ದೀರಾ. ಸುಮ್ನಿರೋ, ಬಾಯಿ ಮುಚ್ಕೊಂಡು ಸುಮ್ನಿರೋ. ನೀನ್ ಒಂದ್ ಮಾತನ್ನು ಆಡ್ಬೇಡ. ಇನ್ನೊಂದ್ಸಲ ನೀನ್ ಏನಾದ್ರೂ ಮಗುನ ನಡೆಸ್ಕೊಂಡು ಆರಾಮಾಗಿ ನೀನ್ ಕೂತ್ಕೊಂಡು ಕುದುರೆ ಮೇಲೆ ಹೋಗ್ತಾ ಇದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ. ನೋಡ್ತಾ ಇರೋ ನಿನ್ಗೆ ನನ್ನ ಹೊಟ್ಟೆ ಮತ್ತೆ ಸೊಂಟ ಹೋಯ್ತು. ಜನ ಬಹಳ ವಿಚಿತ್ರನಪ್ಪ. ರಾಜೇಶ್ವರ್ ಮತ್ತೆ ಲಕ್ಷ್ಮಣ್ಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಅದಕ್ಕೆ ಕುದುರೆ ಮೇಲೆ ಕೂತ್ಕೋ ಅಂತ ಅಪ್ಪ ಮಗನ್ ಹೇಳ್ದ, ಮಗ ಅಪ್ಪನ್ ಹೇಳ್ದ. ನೀನ್ ಕುತ್ಕೋ ಮಗನೇ. ನೀನು ಇಲ್ಲ ಅಪ್ಪ, ನೀವ್ ಕುತ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನೀನೇ ಕುತ್ಕೋ. ನೀವ್ ಕುತ್ಕೊಳ್ಳಿ. ನೀನು ಇಲ್ಲ ನೀವು. ನೀನು ನೀವು ನೀನು ನೀವು ಇರು, ನಾವು ಇಬ್ರು ಕುತ್ಕೊಳ್ಳೋಣ. ಹಾ, ಈ ಉಪಾಯ ಚೆನ್ನಾಗಿದೆ. ಅಯ್ಯೋ, ಇದೆಂತ ಸಮಸ್ಯೆನಪ್ಪ. ಸಮಸ್ಯೆ ಇದಲ್ಲ, ನೀವುಗಳು ಪಾಪ ಅದಕ್ಕೆ ಮಾತ್ ಬರಲ್ಲ. ನೀವಾದ್ರೂ ಅದ್ರ ಭಾವನೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಅದನ್ನ, ನಿಮ್ಮಿಬ್ರು ಬಾರ ಹೊತ್ತು ಹೊತ್ತು ಎಷ್ಟು ಸುಸ್ತಾಗಿ ಸ್ವರ್ಗೋಗಿದೆ ಅಂತ. ಚೂರಾದ್ರೂ ಕರುಣೆ ಬೇಡ್ವೆ? ನಮ್ಮನ್ನ ಕ್ಷಮಿಸ್ಬಿಡೋಣ. ನೀವ್ ನನ್ನ ಕಣ್ಣನ್ ತೆರೆಸಿದ್ರಿ. ಈ ಮೂಕ ಪ್ರಾಣಿ ಜೊತೆ ನಾವು ತುಂಬಾ ಕೆಟ್ಟದಾಗ ನಡ್ಕೊಂಡ್ ಬಿಟ್ವಿ. ಇದು ತುಂಬಾ ಹೊತ್ತಿಂದ ನಮ್ಮ ಭಾರನ ಹೊತ್ಕೊಂಡಿತ್ತು. ಈಗ ನಾವಿದನ್ನ ಹೊತ್ಕೊಂಡು ಹೋಗ್ತೀವಿ. ಅರೆ ವಾ, ಈ ಕುದುರೆ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ ಇವ್ರಿಗೆ. ಕುದುರೆ ಮೇಲೆ ಮನುಷ್ಯರು ಕೂತ್ಕೊಂಡು ಹೋಗೋದೇನೋ ನೋಡಿದ್ದೀನಿ, ಆದ್ರೆ ಮನುಷ್ಯರೇ ಕುದುರೆನ ಹೊತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಅಯ್ಯೋ, ಇದಕ್ಕೇನಾಯ್ತು? ಅಯ್ಯೋ ಅಯ್ಯೋ ಅಯ್ಯೋ, ಈಗೇನಪ್ಪ ಆಯ್ತು ಇದಕ್ಕೆ? ಅಯ್ಯೋ, ಅಪ್ಪ, ನಿಮಗೇನು ಆಗಿಲ್ಲ ಅಲ್ವಾ? ಅಯ್ಯೋ ಮಗನೇ, ಓಡು. ಅಯ್ಯೋ, ನನ್ನ ಪವನ. ಅಯ್ಯೋ, ನನ್ನ ಪವನ ಎಲ್ಲೂ ಹೋಯ್ತು? ನೀನು ಪವನ ಆ ಕಡೆ ಓಡೋದ ನೋಡೋ. ಇವಾಗ ಪಟ್ಟಣಕ್ಕೆ ಹೇಗ್ ಹೋಗೋದು? ಪವನ ಹೇಗೋಯ್ತು ಹಾಗೇನೆ ನಡ್ಕೊಂಡು. ಏನು? If you like this video, subscribe to our channel Murthy Media.